ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಕೂಡ ಮೀನರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ವರಗಳೇನು ಗೊತ್ತಾ? ಈ ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ವರಗಳ ಜೊತೆಗೆ ಇವರ ಗುಣ ಸ್ವಭಾವಗಳೇನು, ಈ ಮೀನರಾಶಿಯವರು ಯಾವ ಕೆಲಸವನ್ನು ಮಾಡಿದರೆ ಲೈಫಲ್ಲಿ ಸಕ್ಸಸ್ ಆಗ್ತಾರೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮೀನರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಒಬ್ಬ ವ್ಯಕ್ತಿ ಹೊರಗೆ ತುಂಬ ಸೌಮ್ಯವಾಗಿ ಕಾಣ್ತಾರೆ, ಆದರೆ ಒಳಗೆ ಒಂದು ಸಂಪೂರ್ಣ ವಿಭಿನ್ನ ಜಗತ್ತನ್ನೇ ಇಟ್ಕೊಂಡಿರ್ತಾರೆ. ಅವರು ಯಾರನ್ನಾದರೂ ಸುಲಭವಾಗಿ ನಂಬಿಡ್ತಾರೆ, ಆದರೆ ಅದೇ ಅವರ ದೊಡ್ಡ ದುರ್ಬಲತೆ ಕೂಡ ಆಗಿರಬಹುದು. ಅವರ ಕನಸುಗಳಲ್ಲಿ ಬದುಕಿರ್ತಾರೆ, ಆದರೆ ರಿಯಲ್ ಲೈಫಲ್ಲಿ ತುಂಬ ನೋವನ್ನು ಅನುಭವಿಸ್ತಿರ್ತಾರೆ. ಅವರು ಯಾರು ಗೊತ್ತಾ? ಅವರೇ ಮೀನರಾಶಿಯವರು. ಹೌದು, ಇವತ್ತು ನಾನು ನಿಮಗೆ ಮೀನರಾಶಿಯವರ ನಿಜವಾದ ಗುಣ ಸ್ವಭಾವ ಮತ್ತು ಶಾಕಿಂಗ್ ಸೀಕ್ರೆಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೆಯದಾಗಿ ಭಾವನಾತ್ಮಕವಾದಂತಹ ಸ್ವಭಾವ. ಈ ಮೀನರಾಶಿಯವರು ತುಂಬಾ ಎಮೋಷ್ನಲ್ ಆಗಿರ್ತಾರೆ. ಅವರು ಸಣ್ಣ ವಿಷಯಕ್ಕೂ ಕೂಡ ಡೀಪ್ ಆಗಿ ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಎಂಪತಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಇತರರ ನೋವನ್ನು ಕೂಡ ತಮ್ಮದಂತೆ ಅನುಭವಿಸ್ತಿರ್ತಾರೆ. ಅದು ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಕೂಡ ಆಗಬಹುದು, ವೀಕ್ನೆಸ್ಗಳು ಕೂಡ ಆಗಬರಬಹುದು. ಇನ್ನು ಎರಡನೇದಾಗಿ ಕನಸುಗಳ ಲೋಕ. ಈ ಮೀನರಾಶಿಯವರು ಡ್ರೀಮರ್ಸ್ ಆಗಿರ್ತಾರೆ. ಇಮ್ಯಾಜಿನೇಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಕ್ರಿಯೇಟಿವ್ ಐಡಿಯಾಸ್ ಕೂಡ ಇವರಲ್ಲಿ ತುಂಬ ಇರುತ್ತೆ. ಅವರು ರಿಯಾಲಿಟಿಗಿಂತ ಇಮ್ಯಾಜಿನೇಷನ್ನಲ್ಲಿ ಹೆಚ್ಚು ಕಂಫರ್ಟಬಲ್ ಆಗಿ ಇರ್ತಾರೆ. ಇನ್ನು ಮೂರನೇದಾಗಿ ಪ್ರೀತಿ ಮತ್ತು ಸಂಬಂಧ. ಈ ಮೀನರಾಶಿಯವರು ಲವ್ವಲ್ಲಿ ತುಂಬ ಪ್ಯೂರ್ ಅಂತ ಹೇಳಿದರೆ ತಪ್ಪಾಗಲ್ಲ. ಟ್ರೂ ಲವ್ಗೆ ಬಿಲೀವ್ ಮಾಡ್ತಿರ್ತಾರೆ. ತಮ್ಮ ಪಾರ್ಟ್ನರ್ಗೆ ಫುಲ್ಲು ಡಿಸಿಷನ್ನು ಕೂಡ ಕೊಡ್ತಿರ್ತಾರೆ. ಆದರೆ ಹೆಚ್ಚು ಟ್ರಸ್ಟ್ ಮಾಡೋದ್ರಿಂದ ಹರ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇವರು ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಫಸ್ಟ್ ಆಗಿರ್ತಾರೆ. ಇನ್ನು ನಾಲ್ಕನೆಯದಾಗಿ ಸಹಾಯ ಮಾಡುವಂತಹ ಸ್ವಭಾವ. ಮೀನರಾಶಿಯವರು ತುಂಬಾ ಕೈಂಡ್ ಹಾರ್ಟೆಡ್ಡು. ಯಾರಿಗಾದರೂ ಹೆಲ್ಪ್ ಬೇಕಾದರೆ ಮುಂದೆ ಬರ್ತಾರೆ. ಇಲ್ಲ ಅಂತ ಹೇಳೋದಕ್ಕೆ ಇವರಿಗೆ ಇಷ್ಟನೇ ಆಗೋದಿಲ್ಲ, ತುಂಬ ಕಷ್ಟ. ಇವರು ಇತರರಿಗಾಗಿ ತುಂಬ ಟೈಮು ಎನರ್ಜಿನ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇನ್ನು ಐದನೇದಾಗಿ ಮೂಡ್ ಸ್ವಿಂಗ್ಸ್ ಮತ್ತು ಕನ್ಫ್ಯೂಷನ್. ಮೀನರಾಶಿಯವರ ಬಿಗ್ಗೆಸ್ಟ್ ಸ್ಟ್ರಗಲ್ಲು ಮೂಡ್ ಸ್ವಿಂಗ್ಸು. ಒಂದಿನ ಹ್ಯಾಪಿಯಾಗಿರ್ತಾರೆ, ಮತ್ತೊಂದು ದಿನ ಲೋ ಆಗಿರ್ತಾರೆ. ಡಿಸಿಷನ್ ತಗೊಳ್ಳೋದ್ರಲ್ಲಿ ಕನ್ಫ್ಯೂಷನ್ ಕೂಡ ಇರುತ್ತೆ. ಇದು ಅವರ ಲೈಫ್ನಲ್ಲಿ ಚಾಲೆಂಜಸ್ ಮತ್ತು ಕ್ರಿಯೇಟ್ ಮಾಡುತ್ತೆ. ಇನ್ನು ಆರನೆಯದಾಗಿ ಕರಿಯರು ಮತ್ತು ಮನಿ. ಮೀನರಾಶಿಯವರು ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಶೈನ್ ಆಗ್ತಾರೆ. ಮ್ಯೂಸಿಕ್ಕು, ಆರ್ಟು, ರೈಟಿಂಗು, ಸ್ಪಿರಿಚುಯಾಲಿಟಿ. ಮನಿಗಿಂತ ಪ್ಯಾಷನ್ ಅವರಿಗೆ ತುಂಬ ಮುಖ್ಯ ನೋಡಿ. ಪ್ರಾಕ್ಟಿಕಲ್ ಪ್ಲಾನಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಏಳನೇದಾಗಿ ಹಿಡನ್ ಟ್ರೂತ್. ಈ ಮೀನರಾಶಿಯವರು ಹೊರಗಡೆ ಸಾಫ್ಟಾಗಿ ಕಾಣಿಸ್ತಾರೆ, ಆದರೆ ಒಳಗಡೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಅವರು ಪೇಯ್ನಿಂದ ಲೆಸನ್ನ ಕಲಿತಾರೆ. ಸೈಲೆಂಟಾಗಿ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಕೂಡ ಮಾಡ್ಕೊಂಡ್ಬಿಡ್ತಾರೆ. ಅವರು ಲೈಫಲ್ಲಿ ಡೀಪ್ ಮೀನಿಂಗನ್ನು ಹುಡುಕ್ತಿರ್ತಾರೆ. ಹೀಗಾಗಿ ಸ್ನೇಹಿತರೆ, ಈ ಮೀನರಾಶಿಯವರು ಸಾಫ್ಟ್ ಹಾರ್ಟು, ಡೀಪ್ ಮೈಂಡು ಮತ್ತು ಬ್ಯೂಟಿಫುಲ್ ಸೋಲ್ ಅಂತ ಹೇಳಬಹುದು. ನೀವು ಕೂಡ ಮೀನರಾಶಿಯವರ? ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.